ಅಮೃತಧಾರೆ ಸೀರಿಯಲ್ ಝೀ ಕನ್ನಡದಲ್ಲಿ ಟಾಪ್ 1 ಸ್ಥಾನ ಪಡ್ಕೊಂಡಿದ್ದು ಇದೆ. ಟಾಪ್ 2, ಟಾಪ್ 3, ಟಾಪ್ 4ವರೆಗೂ ಕೂಡ ಉತ್ತಮವಾದಂಥ ರೇಟಿಂಗನ್ನು ಪಡ್ಕೊಂಡಂಥ ಸೀರಿಯಲ್. ಕತೆ ತುಂಬ ಚೆನ್ನಾಗಿ ಸಾಗ್ತಾ ಇರುವಂಥ ಕಾರಣಕ್ಕಾಗಿ ಜನ ಇಷ್ಟಪಟ್ಟೆ ನೋಡ್ತಾ ಇದ್ದಾರೆ. ಸೊ ಇದೀಗ ಅಮೃತಧಾರೆ ಸೀರಿಯಲ್ನಲ್ಲಿ ಅಕ್ಕೋರೆ ಅಂತ ಕರೀತಾ ಇದ್ದ, ಅಕ್ಕೋರೆ ಅಂತಲೇ ಫೇಮಸ್ ಆಗಿದ್ದಂಥ ಮಲ್ಲಿ ಪಾತ್ರವನ್ನು ಚೇಂಜ್ ಮಾಡಿರೋದು ಸಹಜವಾಗಿ ಅಭಿಮಾನಿಗಳಿಗೆ ಒಂದಷ್ಟು ಬೇಸರ ಆಗಿದೆ. ಅದರಲ್ಲೂ ಅಮೃತಧಾರೆ ಸೀರಿಯಲ್ನ ದಿನನಿತ್ಯವೂ ನೋಡುವಂಥ ವೀಕ್ಷಕರಿಗೆ ಒಂದಷ್ಟು ಬೇಸರ ಅಂತೂ ಆಗಿದೆ. ಆದರೆ ಇದೀಗ ಅಮೃತಧಾರೆಯಲ್ಲಿ ಮಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಂಥ ರಾಧಾ ಭಗವತಿ ಬೇರೆ ಸೀರಿಯಲನ್ನು ಮಾಡ್ತಾ ಇರೋದ್ರಿಂದ ಅದರಲ್ಲಿ ಮೇನ್ ರೋಲ್ ಮಾಡ್ತಾ ಇರುವಂಥ ಕಾರಣಕ್ಕಾಗಿಯೇ ಲಾಯರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲೆಲ್ಲೋ ಸೈಡ್ ರೋಲ್ ಮಾಡ್ತಾ ಇದ್ದಂಥ ಹುಡುಗಿಗೆ ಒಂದೊಳ್ಳೆ ಮೇನ್ ಅಟ್ರಾಕ್ಟಿವ್ ಆದಂಥ ಪಾತ್ರ ಸಿಕ್ಕಿದಾಗ ಅವರು ಅವಕಾಶ ಬಂದ ಕಡೆ ಹೋಗಲೇಬೇಕಾಗತ್ತೆ. ಅದು ಯಾರೇ ಆದ್ರೂ ಕೂಡ ಕೆರಿಯರ್ ಕಡೆ ಫೋಕಸ್ ಮಾಡಬೇಕು ಅಂತ ಅನ್ನುವವರು ಸೈಡ್ ರೋಲಲ್ಲಿ ಎಲ್ಲೋ ಇದ್ದು ನಾನು ಹೆಸರು ಇಷ್ಟರ ಮಟ್ಟಿಗೆ ಮಾಡಿದ್ದೀನಿ ಅಂತಂದರೆ ಒಂದು ಮೇನ್ ಪಾತ್ರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತೀನಿ ಅನ್ನುವಂಥ ಕಾರಣಕ್ಕಾಗಿಯೇ ರಾಧಾ ಭಗವತಿಯವರು ಅಮೃತಧಾರೆ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ಮತ್ತು ರಾಧಾ ಭಗವತಿ ಅವರ ಒಂದು ಸಿನಿಮಾ ಕೂಡ ಇದೀಗ ತೆರೆ ಮೇಲೆ ಬಂದಿರೋದ್ರಿಂದ ಅದ್ಭುತ ಕಲಾವಿದ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಈಗ ಅವರ ಸಿನಿಮಾ ಕೂಡ ತೆರೆ ಮೇಲೆ ಬಂದಿದೆ, ಸೀರಿಯಲ್ನಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಆದರೆ ಈ ಅಮೃತಧಾರೆ ಸೀರಿಯಲ್ಗೆ ಇದೀಗ ಮಲ್ಲಿ ಪಾತ್ರಕ್ಕೆ ರಾಧಾ ಭಗವತಿಯ ಬಗ್ಗೆ ಬೇರೊಬ್ಬರು ಬಂದಿದ್ದಾರೆ. ಅವ್ರ ಬಗ್ಗೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಒಂದಷ್ಟು ಬೇಸರದ ಮಾತುಗಳು ಕೇಳಿಬರ್ತಾ ಇದೆ, ಇನ್ನೊಂದಷ್ಟು ಜನ ಖುಷಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಧಾ ಭಗವತಿಯ ಪ್ಲೇಸ್ಗೆ ಅಮೃತಧಾರೆಗೆ ಮಲ್ಲಿ ಪಾತ್ರಕ್ಕೆ ಬಂದವರು ಯಾರು, ಅವ್ರ ಹಿನ್ನೆಲೆ ಏನು, ಯಾವ ಬೇಸರ ವ್ಯಕ್ತವಾಗ್ತಿದೆ, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಾಧಾ ಭಗವತಿ ಇದೀಗ ಭಾರ್ಗವಿ ಅನ್ನುವಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ. ಲಾಯರ್ ಆಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ಹಾಗಾಗಿ ಅಮೃತಧಾರೆ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ನಿಜ ಹೇಳಬೇಕು ಅಂತ ಅಂದರೆ ರಾಧಾ ಈ ಸೀರಿಯಲನ್ನು, ಈ ಪಾತ್ರವನ್ನು ಯಾವತ್ತೂ ಮರೆಯೋ ಹಾಗಿಲ್ಲ. ಯಾಕಂದರೆ ಜನ ಅವರನ್ನು ಗುರುತಿಸೋದೇ ಅಕ್ಕೋರೆ ಮಲ್ಲಿ ಅಂತಾನೆ. ಸೊ ಹೀಗಿರಬೇಕಾದ್ರೆ ಈ ಪಾತ್ರ ಅವರಿಗೊಂದು ಸಕ್ಸಸ್ಸನ್ನು ತಂದುಕೊಟ್ಟಿದೆ. ಈಗ ಅದೇ ಪಾತ್ರವನ್ನು ನಿಭಾಯಿಸೋದಕ್ಕೆ ಅನ್ವಿತಾ ಸಾಗರ್ ಅವರ ಎಂಟ್ರಿ ಆಗಿದೆ. ಇವತ್ತು ಮತ್ತು ನಿನ್ನೆಯ ಪ್ರೋಮೋದಲ್ಲಿ ಅನ್ವಿತಾ ಸಾಗರ್ ಅವರನ್ನು ಆ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಬದಲಾವಣೆ ಅಂತ ಹೇಳಿ ಮಲ್ಲಿ ಪಾತ್ರಕ್ಕೆ ಹೊಸ ಪರಿಚಯ ಅಂತ ಹೇಳಿ ಅನ್ವಿತಾ ಸಾಗರ್ ಅವರನ್ನು ಪರಿಚಯ ಮಾಡಲಾಗಿದೆ. ಇನ್ನು ಮಲ್ಲಿ ಪಾತ್ರದಲ್ಲಿ ಅಕ್ಕೋರೆ ಪಾತ್ರವನ್ನು ಮಾಡ್ತಾ ಇದ್ದಂಥ ರಾಧಾ ಭಗವತಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದರಿಂದ ಅನ್ವಿತಾ ಸಾಗರ್ಗೆ ಈಗ ಆ ಜವಾಬ್ದಾರಿ ತನ್ನ ಮೇಲೆ ಬಂದಿದೆ. ಹೇಳಬೇಕು ಅಂತಂದರೆ ಅನ್ವಿತಾ ಕೂಡ ಒಬ್ಬ ಒಳ್ಳೆ ಕಲಾವಿದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಪಾತ್ರಗಳನ್ನು ಕೊಟ್ಟರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬುವಂಥ ಕಲಾವಿದೆ. ಆದರೆ ಆ ಪಾತ್ರದಲ್ಲಿ ಆಲ್ರೆಡಿ ರಾಧಾ ಭಗವತಿ ಮಿಂಚಿದ್ರಿಂದ ಹೇಗೆ ನಿಭಾಯಿಸ್ತಾರೆ ಅಥವಾ ರಿಪ್ಲೇಸ್ಮೆಂಟನ್ನು ಜನ ಹೇಗೆ ಒಪ್ಕೊಳ್ತಾರೆ ಅನ್ನೋದೊಂದು ಪ್ರಶ್ನೆ ಆಗಿತ್ತು. ಇನ್ನು ಅನ್ವಿತಾ ಸಾಗರ್ ಬಗ್ಗೆ ನಾವು ನೋಡೋದಾದರೆ ಅನ್ವಿತಾ ಸಾಗರ್ ಮೂಲತಃ ರಂಗಭೂಮಿ ಕಲಾವಿದ. ಹಾಗಾಗಿ ಯಾವುದೇ ಪಾತ್ರಗಳನ್ನು ಕೊಟ್ಟರು ಕೂಡ ಬಹಳ ಅದ್ಭುತವಾಗಿ ಮಾಡ್ತಾರೆ. ಈಗ ಆಲ್ರೆಡಿ ಅವರು ಝೀ ಕನ್ನಡದಲ್ಲಿ ಗಟ್ಟಿಮೇಳ ಸೀರಿಯಲ್ನಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ವೇದಾಂತ್ ಅವರ ಸಹೋದರಿ ಪಾತ್ರವನ್ನು ಅನ್ವಿತಾ ಅವರು ಮಾಡ್ತಾ ಇದ್ರು. ಸೊ ಅಲ್ಲಿಂದಲೇ ಆ ಒಂದು ಪಾತ್ರಕ್ಕೆ ಹೈಪು ಸಿಕ್ಕಿತ್ತು. ಅವರು ಕೂಡ ಅದ್ಭುತ ಕಲಾವಿದ, ಅವ್ರಿಗೂ ಕೂಡ ಫ್ಯಾನ್ ಬೇಸ್ ಇದೆ. ಮತ್ತು ಈಗ ಉದಯ ಟಿವಿಯಲ್ಲಿ ಅಣ್ಣ ತಂಗಿ ಅನ್ನುವಂಥ ಸೀರಿಯಲ್ನಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇದ್ರು. ಎಲ್ಲ ಕಡೆಯಲ್ಲೂ ಕೂಡ ತನಗೆ ಸಿಕ್ಕಂಥ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ವಿತಾ ಸಾಗರ್, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಮತ್ತು ರಂಗಭೂಮಿ ಕಲಾವಿದ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಪಾತ್ರಗಳು ಅವರಿಗೆ ಕಷ್ಟ ಆಗೋದಿಲ್ಲ, ತುಂಬ ಚೆನ್ನಾಗೇ ಮಾಡ್ತಾರೆ. ಇನ್ನು ಈಕೆ ಡ್ಯಾನ್ಸರ್ ಕೂಡ ಹೌದು. ಈಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡೇ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಗಟ್ಟಿಮೇಳ ಸೀರಿಯಲ್ನಲ್ಲಿ ಇವರಿಗೆ ಅಕ್ಕನ ಪಾತ್ರ ಸಿಕ್ಕಿತ್ತು, ಸಹೋದರಿ ಪಾತ್ರ ಸಿಕ್ಕಿತ್ತು. ಆ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಅದಾದಮೇಲೆ ಹೇಳಿಕೊಳ್ಳುವಂಥ ವಾಹಿನಿಗಳಲ್ಲಿ ಸಿಕ್ಕಿಲ್ಲದೆ ಇದ್ರೂ ಕೂಡ ಸಣ್ಣ ಪುಟ್ಟ ಪಾತ್ರಗಳನ್ನು ಬೇರೆ ಬೇರೆ ಚಾನಲ್ಗಳಲ್ಲಿ ಮಾಡ್ಕೊಂಡಿದ್ರು. ಆದರೆ ಈಗ ಅಮೃತಧಾರೆ ಸೀರಿಯಲ್ನಿಂದ ಒಂದೊಳ್ಳೆ ಆಫರ್ ಹೋದಂಥ ಸಂದರ್ಭದಲ್ಲಿ ಬೇರೆ ಇನ್ಯಾರೇ ಆಗಿದ್ರೂ ಕೂಡ ಈ ಪಾತ್ರವನ್ನು ಒಪ್ಕೊಳ್ಬೇಕೋ ಬೇಡವೋ ಅಂತ ಯೋಚಿಸ್ತಾ ಇದ್ರು. ಯಾಕಂದರೆ ಆ ಪಾತ್ರ ಅಷ್ಟರ ಮಟ್ಟಿಗೆ ಮೇನ್ ಅಟ್ರಾಕ್ಟಿವ್ ಆಗಿತ್ತು. ಆದರೆ ಅದೊಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಆ ಪಾತ್ರವನ್ನು ನಾನು ನಿಭಾಯಿಸ್ತೀನಿ, ಜನ ನನ್ನನ್ನು ಇಷ್ಟಪಡೋ ಥರ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಒಂದು ಚಾಲೆಂಜನ್ನು ತೆಗೆದುಕೊಂಡಿಯೇ ಇದನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಮೇಲೆ ಅಮೃತಧಾರೆ ಸೀರಿಯಲ್ನಲ್ಲಿ ಅಕ್ಕೋರೆ ಅಂತ ಕರೆಯೋರು ಇದೇ ಮಲ್ಲಿ. ಸೊ ಆದರೆ ಈ ಪಾತ್ರದಲ್ಲೂ ಕೂಡ ಒಂದಷ್ಟು ವೇರಿಯೇಷನ್ ಆಗ್ತಾಯಿದೆ. ಇಲ್ಲಿವರೆಗೂ ಕತೆ ಸಾಕ್ತಾ ಇದ್ದಿದ್ದ ರೀತಿಯೇ ಬೇರೆ. ಈಗ ವಿಲನ್ ಮಗಳೇನೆ ಈ ಮಲ್ಲಿ ಅನ್ನೋದು ಗೊತ್ತಾಗಿದೆ. ಹಾಗಾಗಿ
ಮೇ ಬಿ ಪಾತ್ರದಲ್ಲಿ ಬದಲಾವಣೆ ಆದರೂ ಆಗ್ಬೋದು ಅಥವಾ ಅಭಿನಯದಲ್ಲಿ ಬದಲಾವಣೆ ಆದರೂ ಆಗ್ಬೋದು, ಚೇಂಜಸ್ ಆದರೂ ಆಗ್ಬೋದು. ಆ ಪಾತ್ರಕ್ಕೆ ಇವ್ರು ಹೇಗೆ ಒಪ್ಕೊಳ್ತಾರೆ, ಹೇಗೆ ಇದು ಮಾಡ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಜನ ಇದನ್ನ ನೋಡಿ ಖುಷಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಕೆಲವೊಮ್ಮೆ ಸ್ವಲ್ಪ ಬೇಜಾರು ಇದ್ದಿದ್ದು ಹೌದು. ರಾಧಾ ಭಗವತಿನೇ ಇರಬೇಕಾಗಿತ್ತು, ಹೀಗಾದರೆ ನಮಗೂ ಕಷ್ಟ ಆಗುತ್ತೆ, ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಆರಾಮಾಗಿ ಈಸಿಯಾಗಿ ಬೇರೆ ಕಲಾವಿದರನ್ನು ನೀವು ತಂದು ಕೂರಿಸಿದ್ರೆ ಪ್ರತಿನಿತ್ಯ ಸೀರಿಯಲನ್ನು ನೋಡೋ ನಮಗೆ ಇದೊಂಥರ ಕಿರಿಕಿರಿ ಅನಿಸುತ್ತೆ ಅಂತ. ಆದರೆ ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಪಾತ್ರಧಾರಿಯನ್ನು, ಮುಖ್ಯ ಪಾತ್ರಧಾರಿಯನ್ನೇ ಚೇಂಜ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಪಾತ್ರವನ್ನೇ ಸಾಗಿಸಿ ಆ ಕಥೆಯನ್ನೇ ಚೇಂಜ್ ಮಾಡಿ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗಿ ಪಾತ್ರ ಎಕ್ಕುಟ್ಟೋಗಿ ಸೀರಿಯಲ್ ಕೂಡ ಕೆಡ್ದಾಗಾಗಿ TRPಯಲ್ಲಿ ಅಗ್ರಸ್ಥಾನದಲ್ಲಿದ್ದಿದ್ದು ಈಗ ಕೆಳಗಡೆ ಸ್ಥಾನಕ್ಕೆ ಬಂದುಬಿಟ್ಟಿದೆ. ಹಾಗೇನೂ ಮಾಡ್ದೇನೆ ಈ ರೀತಿಯಾಗಿ ಸ್ವಲ್ಪ ಪಾತ್ರವನ್ನು ಚೇಂಜ್ ಮಾಡಿರೋದು, ಪಾತ್ರಧಾರಿಯನ್ನು ಚೇಂಜ್ ಮಾಡಿರೋದು ನಿಜವಾಗ್ಲೂ ಕೂಡ ಒಳ್ಳೆಯದೇ. ಇದು ಒಂದು ಥರದಲ್ಲಿ ಚೆನ್ನಾಗಿದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲೂ ಕೂಡ ಹೀಗೇನೆ ಚೇಂಜ್ ಮಾಡಬಹುದಿತ್ತು. ನಾವು ಹೇಗೋ ಅಡ್ಜಸ್ಟ್ ಆಗ್ತಾ ಇದ್ವಿ, ಆದರೆ ಕಥೆನೇ ಚೇಂಜ್ ಮಾಡೋಕ್ಕೋಗಿ ಇನ್ನೇನೋ ಆಗಿ ಅಸಹ್ಯ ಆಗಿ ನಾವು ಸೀರಿಯಲ್ಲೇ ನೋಡ್ದಿದ್ದಂಗೆ ಮಾಡಿದ್ದಾರೆ ಅಂತ ಕೂಡ ವೀಕ್ಷಕರು ಅಂತಿದ್ದಾರೆ. ಅಲ್ಲಿಗೆ ಒಂದು ಪಾತ್ರದ ಮೇಲೆ ಜನ ತುಂಬ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಅದನ್ನು ನೋಡಿ ಅದಕ್ಕೆ ತಕ್ಕಂಗೆ ಇರ್ತಾರೆ. ಒಮ್ಮೆಲೆ ಪಾತ್ರ ಚೇಂಜ್ ಆದರೆ ಆ ಕಲಾವಿದರಿಗೂ ಕೂಡ ಹೊಡೆತ ಬೀಳುತ್ತೆ, ವೀಕ್ಷಕರಿಗೂ ಕೂಡ ಕಿರಿಕಿರಿ ಆಗುತ್ತೆ. ಬಟ್ ಅನ್ವಿತಾ ವಿಚಾರದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಥರದ ಚರ್ಚೆಗಳಾಗ್ತಾ ಇದೆ. ಸೊ ಒಂದು ಜವಾಬ್ದಾರಿ ಅನ್ವಿತ ತಲೆ ಮೇಲೆ ಇರೋದ್ರಿಂದ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.